ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸೈದಾಪುರ ಬಾಲಚೇಡ ಗ್ರಾಮದಲ್ಲಿ ನಡೆದ ಕನಕದಾಸ ಹಾಗೂ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ. ಭಕ್ತಿಯಿಂದಲೇ ಭಗವಂತನಿಗೆ ಹತ್ತಿರವಾದ ದಾಸಶ್ರೇಷ್ಠ ಕನಕದಾಸರ ಭಕ್ತಿ ಮತ್ತು ದೇಶಕ್ಕಾಗಿ ಹೋರಾಡಿ ಬಲಿದಾನ ನೀಡಿದ ಅಪ್ಪಟ ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣರಂತಹ ಮಹಾಪುರುಷರ ಜೀವನಾದರ್ಶವನ್ನ ಪ್ರತಿಯೊಬ್ಬರು ಕೂಡ ಪಾಲಿಸಿ ಎಂದು ಆಗತೀರ್ಥ ಸರೂರ ಶಾಖಾ ಮಠದ ಹಾಲುಮತ ಗುರುಪೀಠದ ರೇವಣಸಿದ್ದೇಶ್ವರ ಸ್ವಾಮಿ ಆಶೀರ್ವಚನ ಕೊಟ್ಟಿದ್ದಾರೆ. ಸಮೀಪದ ಬಾಲಚೇಡ ಗ್ರಾಮದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಿದ ಕನಕದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಸಂಗೊಳ್ಳಿ ರಾಯಣ್ಣ ಇವರ ತತ್ವ ಸಿದ್ಧಾಂತವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದಾಗ ಜೀವನ ಸಾರ್ಥಕತೆಯನ್ನ ಪಡೆಯುತ್ತೆ. ದುರಭ್ಯಾಸ ದುಶ್ಚಟಗಳಿಗೆ ಬಲಿಯಾಗದೆ ಎಲ್ಲರೊಡನೆ ಕೂಡಿ ಬಾಳಿದಾಗ ಸ್ವರ್ಗ ಸುಖ ದೊರೆಯುತ್ತೆ. ಮಕ್ಕಳಿಗೆ ಸಂಸ್ಕೃತಿ ಮತ್ತು ಉನ್ನತ ಶಿಕ್ಷಣ ಕೊಡಿಸಿ ಮಕ್ಕಳ ಭವಿಷ್ಯಕ್ಕಾಗಿ ಕೂಡಿಟ್ಟ ಹಣವನ್ನು ವೆಚ್ಚ ಮಾಡಿ, ಆದರೆ ಪರಂಪರೆ ಹಾಗೂ ದೇವರ ಹೆಸರಲ್ಲಿ ದುಂದು ವೆಚ್ಚ ಮಾಡಬೇಡಿ ಅಂತ ಕರೆಕೊಟ್ಟಿದ್ದಾರೆ. ಗುರುಮಠಕಲ್ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಮಾತನಾಡಿ, ನಮ್ಮ ಭಾಗದ ಬಹುತೇಕ ಜನ ಭಕ್ತಿ ಮತ್ತು ಬಡತನದ ಮಧ್ಯೆ ಸಿಲುಕಿಕೊಂಡಿದ್ದಾರೆ. ಶರಣ ಸಂತ ದಾಸರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಯುವ ಪೀಳಿಗೆ ದಿನನಿತ್ಯ ಸಾಗಿದರೆ ಮೂರ್ತಿ ಪ್ರತಿಷ್ಠಾಪಿಸಿದ ಗುರಿ ಮತ್ತು ಉದ್ದೇಶ ಸಾರ್ಥಕತೆಯನ್ನ ಪಡೆಯುತ್ತೆ. ಜೊತೆಗೆ ಶಿಕ್ಷಣದ ಕೊರತೆಯಿಂದ ನಮ್ಮ ಜನ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ. ಆದ್ದರಿಂದ ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ಮೂಲಕ ಇಂತಹ ದಾಸರ ಹಾಗೂ ವೀರರ ತತ್ವ ಸಿದ್ಧಾಂತವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯ ಶರಣಪ್ಪ ಮಾನಿಗರ ಮಾತನಾಡಿ, ಮಹಾಪುರುಷರ ಮೂರ್ತಿ ಪ್ರತಿಷ್ಠಾಪನೆಯಿಂದ ಜನರಲ್ಲಿ ಅರಿವು ಮೂಡಿಸುವ ಸಂಕೇತವಾಗಿದೆ. ಹಿಂದುಳಿದ ಸಮಾಜದಲ್ಲಿ ಇರುವಂತಹ ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು, ಅಂಧ ಆಚರಣೆಗಳಿಗೆ ಒತ್ತು ಕೊಡದೆ ಶಿಕ್ಷಣ ಹಾಗೂ ಆರೋಗ್ಯ ಹೆಚ್ಚಿನ ಒತ್ತು ಕೊಡಿ ಅಂತ ಹೇಳಿದ್ರು. ಇದಕ್ಕೂ ಮೊದಲು ಗ್ರಾಮದ ಬೀರಪ್ಪ ಗುಡಿಯಿಂದ ಕನಕ ವೃತ್ತದವರೆಗೆ ಡೊಳ್ಳು ವಾದ್ಯಗಳೊಂದಿಗೆ ಮಹಿಳೆಯರು, ಕಳಸ ಕುಂಭದೊಂದಿಗೆ ಗಣ್ಯರು, ಸುತ್ತಮುತ್ತಲಿನ ಬಾಲಚೇಡ ಹಾಗೂ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಸಾಗಿ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿ ವೇದಿಕೆಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ತಿಂದಣಿ ಬ್ರಿಡ್ಜ್ ಕನಕ ಗುರುಪೀಠ ಕಾಕಿನೆಲೆ ಮಠದ ಲಿಂಗಬೀರ ದೇವರು, ಕ್ಷೀರಲಿಂಗಕ್ಕೇರ ಸ್ವಾಮಿ, ಚೇಗುಂಟ ಸೋಮೇಶ್ವರಾನಂದ ಸ್ವಾಮಿ, ಸಮಾಜದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ನಿಖಿಲ್ ವಿಶಂಕರ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಶರಣಿಕ ಕುಮಾರ ದೋಕ, ಕೆ ವಿಶ್ವನಾಥ್ ನೀಲಹಳ್ಳಿ, ನಿರಂಜನ ರೆಡ್ಡಿ ಶೆಟ್ಟಿಹಳ್ಳಿ, ಚಂದ್ರಗೌಡ ಸೈದಾಪುರ್, ನರಸಪ್ಪ ಕವಡೆ, ಚಂದ್ರಶೇಖರ್ ವಾರದ, ಪ್ರಭುಲಿಂಗ ವಾರದ, ಸಣ್ಣ ಭೀಮಶಪ್ಪ ಚೇಗರ್, ಸಿದ್ದಣ್ಣಗೌಡ ಕಾಡಂಗೇರ, ಜಿಲ್ಲಾಧ್ಯಕ್ಷ ಮಲ್ಲಣ್ಣ ಐಕೂರು, ವಲಯಾಧ್ಯಕ್ಷ ರವೀಂದ್ರ ಕುಮಾರ್ ಕಡೇಚೂರು, ಸಿದ್ದು ಪೂಜಾರಿ, ವಿಜಯ್ ಕಂದಳ್ಳಿ, ಬೀರ್ಲಿಂಗಪ್ಪ ಕಿಲ್ಲನಕೇರ, ಪುಂಡಲಿಕ ಚಂದ್ರಶೇಖರ್ ಹೊಸೊಳ್ಕರ್, ತಾಯಪ್ಪ ಗಡದೂರ್, ಸಾಬಣ್ಣಗೌಡ್, ಬಾಲಚೇಡ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು, ಸಮಾಜದ ಸಮಸ್ತ ನಾಗರಿಕರು ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.